ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಡಿ ಮಾಮ್ಸ್. ಈ ದಿನ ನಾವು 6ನೇ ತರಗತಿಯ 10ನೆಯ ಪಾಠ ಚಲನೆ ಮತ್ತು ದೂರಗಳ ಅಳತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ. ಮೊದಲನೇ ಕ್ವಶನ್, ನೆಲ, ನೀರು ಮತ್ತು ಗಾಳಿಯಲ್ಲಿನ ಸಾರಿಗೆಯ ವಿಧಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಉತ್ತರ: ನೆಲ ಬಸ್ಸು, ರೈಲು. ನೀವಿನ್ನೂ ಬಹಳಷ್ಟು ವಾಹನಗಳನ್ನು ಬರೀಬಹುದು, ಸಾರಿಗೆಯ ವಿಧಗಳನ್ನು ಬರೀಬಹುದು. ನೀರು ಹಡಗು, ದೋಣಿ. ಗಾಳಿ ವಿಮಾನ, ಹೆಲಿಕಾಪ್ಟರ್. ಬಿಟ್ಟ ಸ್ಥಳಗಳನ್ನು ತುಂಬಿ. 1 ಮೀಟರ್ ಎಂದರೆ 100 ಸೆಂಟಿಮೀಟರ್. 5 ಕಿಲೋಮೀಟರ್ ಎಂದರೆ 5000 ಮೀಟರ್. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಆವರ್ತಕ ಚಲನೆ. ಹೊಲಿಗೆ ಯಂತ್ರದ ಸೂಜಿಯ ಚಲನೆ ನೇರ ಅಥವಾ ಸರಳ ರೇಖೀಯ ಚಲನೆ. ನೆಕ್ಸ್ಟ್, ಬೈಸಿಕಲ್ನ ಚಕ್ರದ ಚಲನೆಯು ವೃತ್ತೀಯ ಚಲನೆ. ಓಕೆ, ನೆಕ್ಸ್ಟ್ ಅದಾದ ಮೇಲೆ 3ನೇ ಕ್ವಶನ್, ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ, ಏಕೆ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ: ಉದ್ದದ ಆದರ್ಶ ಮಾನವನ್ನಾಗಿ ಒಂದು ದಾಪು ಅಥವಾ ಒಂದು ಪಾದದ ಹೆಜ್ಜೆಯನ್ನು ಬಳಸಲು ಸಾಧ್ಯವಿಲ್ಲ, ಏಕೆಂದರೆ ಪ್ರತಿಯೊಬ್ಬರ ದೇಹದ ಅಂಗಗಳು ಗಾತ್ರದಲ್ಲಿ ಕೊಂಚ ವ್ಯತ್ಯಾಸವನ್ನು ಹೊಂದಿರುತ್ತವೆ. ಇದರಿಂದ ನಿಖರವಾದ ಅಳತೆ ಸಿಗುವುದಿಲ್ಲ. ಎಲ್ಲರ ಒಂದು ದೇಹದ ಅಂಗಗಳು ಸೇಮ್ ಸೈಜಲ್ಲಿ ಇರಲ್ಲ, ಹಾಗಾಗ್ಬಿಟ್ಟು ಅದನ್ನು ನಿಖರವಾಗಿ ನಾವು ಬಳಸೋಕ್ಕೆ ಸಾಧ್ಯವಿಲ್ಲ. ಈ ಕೆಳಗಿನ ಉದ್ದಗಳನ್ನು ಅವುಗಳ ಪರಿಮಾಣದ ಏರಿಕೆಯ ಕ್ರಮದಲ್ಲಿ, ಏರಿಕೆ ಅಂತ ಅಂದರೆ ಚಿಕ್ಕದ್ರಿಂದ ದೊಡ್ಡದು. ಸೊ 1 ಮಿಲಿಮೀಟರ್, 1 ಸೆಂಟಿಮೀಟರ್, 1 ಮೀಟರ್, 1 ಕಿಲೋಮೀಟರ್, ಇದು ಇದರ ಒಂದು ಏರಿಕೆ ಕ್ರಮ. ಒಬ್ಬ ವ್ಯಕ್ತಿಯ ಎತ್ತರ 1.65 ಮೀಟರ್. ಇದನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿ. 165 ಮೀಟರ್ ಅಂತ ಅಂದರೆ 1056 ಸೆಂಟಿಮೀಟರ್. ಇದನ್ನು ಮಿಲಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದರೆ 10650 ಮಿಲಿಮೀಟರ್ ಆಗುತ್ತದೆ. ವ್ಯಕ್ತಿಯ ಎತ್ತರ 10650 ಮಿಲಿಮೀಟರ್ ಅಥವಾ 1.65 ಮೀಟರ್ ಇರುತ್ತದೆ. ಓಕೆ, ನೆಕ್ಸ್ಟ್ ಬನ್ನಿ. 6ನೇ ಕ್ವಶನ್, ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3250 ಮೀಟರ್. ಈ ಅಂತರವನ್ನು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. 3250 ಮೀಟರ್ ಅಂತ ಅಂದರೆ 3.250 3.250 ಕಿಲೋಮೀಟರ್. ರಾಧಾಳ ಮನೆ ಮತ್ತು ಅವಳ ಶಾಲೆಯ ನಡುವಿನ ಅಂತರ 3.250 ಕಿಲೋಮೀಟರ್. ಒಂದು ಹೆಣಿಗೆ ಸೂಜಿಯ ಉದ್ದವನ್ನು ಎಳೆಯುವಾಗ ಸ್ಕೇಲಿನ ಒಂದು ಬದಿಯ ಅಳತೆ 3.0 ಸೆಂಟಿಮೀಟರ್ ಮತ್ತು ಇನ್ನೊಂದು ಬದಿಯ ಅಳತೆ 33.1 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸೂಜಿಯ ಉದ್ದವೆಷ್ಟು? ಸೂಜಿಯ ಉದ್ದ ನಾವಿಲ್ಲಿ ಲೆಕ್ಕ ಮಾಡಬೇಕಾಗತ್ತೆ. 3.0 ಸೆಂಟಿಮೀಟರ್ ಪ್ಲಸ್ 33.1 ಸೆಂಟಿಮೀಟರ್ನ ಕೂಡಿಸಿದಾಗ 36.1 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ಗಳ ನಡುವೆ ಇರುವ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಬರೆಯಿರಿ. ಸಾಮ್ಯತೆ ಅಂತಂದರೆ ಸಿಮಿಲ್ಯಾರಿಟೀಸ್, ಸೇಮ್ ಏನಿದೆ ಅಂತ. ಭಿನ್ನತೆ ಅಂತಂದರೆ ಡಿಫ್ರೆನ್ಸಸ್, ಏನು ಡಿಫ್ರೆಂಟ್ ಆಗಿದೆ ಅಂತ. ಸಿಮಿಲ್ಯಾರಿಟೀಸ್ ಬಂದಾಗ 2 ವೃತ್ತೀಯ ಚಲನೆಗಳು. ಹೌದು, ಬೈಸಿಕಲ್ನ ಚಲನೆ ಮತ್ತು ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ 2 ವೃತ್ತೀಯ ಚಲನೆಯನ್ನು ತೋರಿಸುತ್ತೆ. ಭಿನ್ನತೆ ಡಿಫ್ರೆನ್ಸಸ್ ಬಂದಾಗ ಬೈಸಿಕಲ್ ಚಲಿಸುತ್ತಿರುತ್ತದೆ, ಆದರೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಚಲಿಸುವುದಿಲ್ಲ. ಸ್ವಿಚ್ ಆಫ್ ಮಾಡಿದ ಸೀಲಿಂಗ್ ಫ್ಯಾನ್ ಅಂತ ಅಂದರೆ ಬೈಸಿಕಲ್ಲು ಚಲಿಸ್ತಾ ಇರುತ್ತೆ, ಆದರೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಚಲಿಸುವುದಿಲ್ಲ. ಸ್ವಿಚ್ ಆಫ್ ಆಗಬೇಕಿದು. ಓಕೆ, ಅಂದರೆ ಸ್ವಿಚ್ ಚಲಿಸುವುದಿಲ್ಲ ಅಂತಂದರೆ ಅದು ತಿರುಗತ್ತೆ, ಸರಿ ಇದೆ. ಸ್ವಿಚ್ ಆನ್ ತಿರುಗತ್ತೆ ಬಟ್ ಚಲಿಸೋದಿಲ್ಲ, ಹೌದಲ್ವಾ? ಸೊ ಒಂದು ಕಡೆಯಿಂದ ಒಂದು ಪ್ಲೇಸಿಗೆ ಹೋಗೋದಕ್ಕೆ ನಾವು ಚಲನೆ ಅಂತೀವಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ. ಅದು ಸೈಕಲ್ ಮಾಡುತ್ತೆ ಬಟ್ ಫ್ಯಾನ್ ಮಾಡೋದಿಲ್ಲ. ಸ್ವಿಚ್ ಆನ್ ಸರಿಯಾಗಿದೆ. ಬೈಸಿಕಲ್ ಚಲಿಸುತ್ತಿರುತ್ತದೆ, ಆದರೆ ಸ್ವಿಚ್ ಆನ್ ಮಾಡಿದ ಸೀಲಿಂಗ್ ಫ್ಯಾನ್ ಚಲಿಸುವುದಿಲ್ಲ, ಅದು ಬರೀ ತಿರುಗತ್ತೆ ಅಲ್ವಾ? ಓಕೆ, ನೆಕ್ಸ್ಟ್, ಅಂತರವನ್ನು ಅಳೆಯಲು ರಬ್ಬರ್ನಂತಹ ಸ್ಥಿತಿಸ್ಥಾಪಕ ವಸ್ತುವನ್ನು ಅಳತೆ ಪಟ್ಟಿಯಂತೆ ಬಳಸಲು ನೀವು ಏಕೆ ಬಯಸುವುದಿಲ್ಲ? ಅಂತಹ ಟೇಪನ್ನು ಬಳಸಿ ಅಳೆದದ್ದನ್ನು ಇತರರಿಗೆ ಹೇಳುವಾಗ ನೀವು ಎದುರಿಸುವ ಸಮಸ್ಯೆಗಳು ಯಾವುವು? ಆನ್ಸರ್: ರಬ್ಬರ್ಗೆ ಸ್ಥಿತಿಸ್ಥಾಪಕ ಗುಣ ಇರುತ್ತದೆ, ಅಂದರೆ ಇದು ಹಿಗ್ಗುತ್ತದೆ. ಈ ಕಾರಣದಿಂದ ಇಂಥ ಟೇಪನ್ನು ನಾವು ಬಳಸುವುದಿಲ್ಲ. ಇತರರಿಗೆ ನಾವು ಹೇಳುವಾಗ ನಿಖರವಾದ ಅಳತೆ ಸಿಗುವುದಿಲ್ಲ, ಆದ್ದರಿಂದ ಅಳತೆ ಪಟ್ಟಿಯಂತೆ ಬಳಸಲು ಸಾಧ್ಯವಾಗುವುದಿಲ್ಲ. ಓಕೆ, ನೆಕ್ಸ್ಟ್
ಆವರ್ತಕ ಚಲನೆಗೆ 2 ಉದಾಹರಣೆಗಳನ್ನು ನೀಡಿ. ಲೋಲಕದ ಚಲನೆ ಮತ್ತು ಉಯ್ಯಾಲೆಯಲ್ಲಿನ ಮಗುವಿನ ಚಲನೆ ಇವು ಆವರ್ತಕ ಚಲನೆಯ 2 ಉದಾಹರಣೆಗಳು. ಇನ್ನು ಬಹಳಷ್ಟು ಉದಾಹರಣೆಗಳನ್ನು ನಾವು ಕೊಡಬಹುದು ಆವರ್ತಕ ಚಲನೆಗೆ. ಉದಾಹರಣೆಗೆ ಗಂಟೆ, ನಾವು ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತೀವಲ್ಲ, ಆ ಗಂಟೆನೂ ಸಹ ಆವರ್ತಕ ಚಲನೆ. ಸೊ ಇನ್ನೂ ಬಹಳಷ್ಟು ಕೊಡ್ಬೋದು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.